ಕಾಟು ಮಾವಿನ ಹಣ್ಣಿನಿಂದ ಮಾಡಿರುವ ಈ ರೆಸಿಪಿ ನನಗಂತೂ ತುಂಬಾ ಇಷ್ಟ. ಅದ್ಯಾವುದಪ್ಪ ರೆಸಿಪಿ ಅಂತ ಕೇಳ್ತಿದ್ದೀರಾ? ಅದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಕಾಟು ಮಾವಿನ ಹಣ್ಣು ಅಂದರೆ ವೈಲ್ಡ್ ಮ್ಯಾಂಗೋ. ಇದು ನಮ್ಮ ಊರಿಂದ ತಂದಿರುವಂಥದ್ದು. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆನ ತೆಗೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಣ್ಣನ್ನು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಸಿಪ್ಪೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕಿವುಚಿದ್ರೆ ಅದರಲ್ಲಿರುವಂತಹ ಮಾವಿನ ಹಣ್ಣಿನ ರಸ ಕೂಡ ಬಿಡುತ್ತೆ. ನೀವೇ ನೋಡ್ತಿರ್ಬೋದು. ಈ ರಸವನ್ನು ನಾನಿವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಕಾಟು ಮಾವಿನ ಹಣ್ಣಿಂದ ಮಾಡಿದರೆ ಮಾತ್ರ ಈ ರೆಸಿಪಿ ತುಂಬಾ ರುಚಿಕರವಾಗಿರುವುದು. ಇವಾಗ ನೋಡಿ, ಆ ಮಾವಿನ ಹಣ್ಣಿನ ರಸಕ್ಕೇ ನಾನು ಮಾವಿನ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಸಿಕ್ಕಾಗ ಅದರಿಂದ ತರಾವರಿ ಅಡುಗೆಗಳನ್ನು ಮಾಡದಿದ್ದರೆ ಹೇಗೆ? ಹಾಗಾಗಿ ಒಂದು ಸ್ವಲ್ಪ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಸಾರು ಮಾಡೋದಕ್ಕಾಗಿ. ಇವಾಗ ಈ ಹಣ್ಣನ್ನು ನಾನು ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಎಲ್ಲ ಹಣ್ಣನ್ನು ಕೂಡ ಈ ರೀತಿ ಕಿವುಚ್ಕೊಳ್ಬೇಕು. ಹಾಗೆ ಇದಕ್ಕೆ ತುಂಬ ಪದಾರ್ಥಗಳೇನೂ ಬೇಡ. ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ನಮ್ಮ ತೋಟದಲ್ಲಿ ಬೆಳೆದಿರುವಂಥದ್ದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಕಲ್ಲುಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಅದನ್ನು ಜಜ್ಜಿಕೊಳ್ಳಿ. ಹಾಗೆ ಮಾವಿನ ಹಣ್ಣಿನ ಸಿಹಿ ನೋಡಿಕೊಂಡು ಸ್ವಲ್ಪವೇ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಬೇಕು. ಹಣ್ಣು ತುಂಬ ಹುಳಿಯಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಗೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೋದು. ಕೆಲವರಿಗಂತೂ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಕ್ಲೂ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಇದು ತುಂಬ ಹಳೆ ಕಾಲದ ರೆಸಿಪಿ, ಹಾಗೆ ತುಂಬ ರುಚಿಕರವಾದಂತಹ ರೆಸಿಪಿ ಕೂಡ. ಮಾವಿನ ಹಣ್ಣು ಸಿಕ್ಕಾಗಂತೂ ಈ ರೆಸಿಪಿನ ಮಾಡದೇ ಇರೋದೇ ಇಲ್ಲ. ಯಾಕಪ್ಪ ಈ ರೆಸಿಪಿ ಅಂತ ಹೇಳಿ, ಮಾವಿನ ಹಣ್ಣಿನ ಚಂಡುರುಳಿ ಅಥವಾ ಮಾವಿನ ಹಣ್ಣಿನ ಹಸಿಗೊಜ್ಜು ಅಂತ ಕೂಡ ಕರಿಬೋದು. ಇವಾಗ ನಾನು ಪುಡಿ ಮಾಡಿದ ಹಸಿಮೆಣ್ಸಿನ್ಕಾಯಿ, ಬೆಲ್ಲ, ಉಪ್ಪಿನ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಬಿಸಿ ಆಗೋದಕ್ಕೆ ಇಟ್ಟು ಅದಕ್ಕೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಇಂಗು ಹಾಕಿ ರೆಡಿ ಮಾಡಿಕೊಂಡು ಗೊಜ್ಜಿಗೆ ಸೇರಿಸ್ಕೊಂಡ್ರೆ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಚಂಡುರುಳಿ ಅಥವಾ ಹಸಿಗೊಜ್ಜು ರೆಡಿ ಆಯಿತು. ನಿಮಗೂ ಕೂಡ ಮಾವಿನ ಹಣ್ಣಿನ ಗೊಜ್ಜು ಅಥವಾ ಚಂಡುರುಳಿ ಇಷ್ಟನಾ? ಈ ರೆಸಿಪಿಗೆ ನೀವು ನಿಮ್ಮ ಮನೆಯಲ್ಲಿ ಏನಂತ ಕರಿತೀರಿ ಅಂತ ಕೂಡ ನಿಮಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಇದು ತುಂಬಾ ಇಷ್ಟ. ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ತಿಂದಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಪಟ್ ಅಂತ ರೆಡಿ ಮಾಡಬಹುದಾದಂತಹ ಈ ಮಾವಿನ ಹಣ್ಣಿನ ಚಂಡುರುಳಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದೇ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ರೆಸಿಪಿ ಗೊತ್ತಿಲ್ಲ ಅಂದರೆ ಮತ್ತ್ಯಾಕೆ ತಡ? ಇವಾಗಂತೂ ಮಾವಿನ ಹಣ್ಣು ಸಿಗುವ ಸಮಯ. ಒಂದು ಸಲ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.